ಫಸ್ಟ್ ನಿಮಗೆ ಭಯ ಹುಟ್ಟುತ್ತೆ ಅನ್ನೋದಾದರೆ, ಭಯ ಗೊಂದಲ ಹುಟ್ಟುತ್ತೆ ಅನ್ನೋದಾದರೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಅದನ್ನೇ ಇಷ್ಟಪಡಬೇಕು. ಯಾಕೆ ಗೊತ್ತಾ? ನಿಮಗೆ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ನಿಮ್ಗೆ ಯಾವ ರೀತಿ ಭಯ ಹುಟ್ಟೋ ಅದೇ ರೀತಿಯಲ್ಲಿ ನಿಮ್ಮನ್ನು ನೋಡಿ ಸಹಿಸೋಕ್ಕಾಗದೆ, ನಿಮ್ಮ ಏಳಿಗೆ ನೋಡಿ ಬದುಕೋಕ್ಕಾಗದೆ ಕೆಲವರು ನಮ್ಮ ಹಿತಶತ್ರುಗಳು ಇರ್ತಾರಲ್ವ, ಅವ್ರಿಗೆ ನೀವು ಉತ್ತರ ಕೊಡಬೇಕಂತಂದರೆ ನಿಮ್ಮನ್ನು ಯಾವುದು ಭಯ ಹುಟ್ಟಿಸ್ತೋ, ಯಾವುದು ಗೊಂದಲ ಹುಟ್ಟಿಸುತ್ತೋ ಅಂಥ ಸಬ್ಜೆಕ್ಟ್ಗಳನ್ನೇ ನೀವು ಸಾಬೀತುಪಡಿಸಿದ್ದೆ ಆದರೆ ಆ ಒಂದು ಸಾಧನೆಯನ್ನು ನೋಡಿ ನಿಮ್ಮನ್ನು ತುಳಿಬೇಕಂತ ಅಂದವರು ಕೂಡ ಎದೆಯಲ್ಲಿ ನಡಕ ಸ್ಟಾರ್ಟ್ ಆಗುತ್ತೆ. ಅದಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಮನುಷ್ಯ ಆಶಾವಾದಿ, ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನವನ್ನು ಕಟ್ಕೊಳ್ಬೇಕು ಅನ್ನೋದು ಕನಸು ಕಾಣುವಂಥ ಕನಸುಗಾರ. ಇವತ್ತು ಕನಸು ಕಾಣೋ ಪ್ರತಿಯೊಬ್ಬರೂ ಕೂಡ ತಮ್ಮ ಕನಸಲ್ಲಿ ತಮ್ಮದೇ ಆದಂಥ ಒಂದು ಗುರಿ ಇರುತ್ತೆ. ಆ ಗುರಿ ಕೆಲವರು ಇಷ್ಟಪಟ್ಟರೆ ಅದನ್ನು ಮಾಡಬೇಕಂತೇಳಿ ಛಲ ತೊಟ್ಟರೆ, ಇನ್ನು ಕೆಲವರು ಅದನ್ನು ನೋಡಿದ ತಕ್ಷಣವೇ ಕೆಲವರಿಗೆ ಗೊಂದಲ. ಬಟ್ ಟಾಪಿಕ್ ಏನಿದೆ, ನಾವು ಏನು ಆಗಬೇಕಾಗಿದೆ, ಏನು ಗುರಿ ತಲುಪಬೇಕಾಗಿದೆ, ಆ ಟಾಪಿಕ್ ತುಂಬ ಇಷ್ಟ. ಬಟ್ ಭಯ ಯಾಕೆ? ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಏನೋ ಒಂದು ಆಗಬೇಕು ಅಂದ್ಕೊಂಡ್ರೆ ಅದ್ರ ಬಗ್ಗೆ ನಮಗೆ ಗೊಂದಲ ಇದೆ ಮನಸ್ಸೊಳಗೆ, ಇದು ಆಗುತ್ತೋ ಇಲ್ವೋ ಅನ್ನೋ ಒಂದು ಗೊಂದಲ, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಅಂತಂದರೆ ನಾವು ಅದನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಕೆಲವರು ತಮ್ಮನ್ನು ತಾವು ನಂಬ್ಕೊಳ್ಳದೆ ತಮ್ಮನ್ನು ನಂಬ್ಕೊಳ್ಳೋ ಒಂದು ವಿಚಾರದಲ್ಲಿ ಫೇಲ್ಯೂರ್ ಆಗ್ತಾರೆ. ಯಾಕೆ ಅಂತಂದರೆ ಸ್ನೇಹಿತರೆ, ಒಂದು ವಿಚಾರವಾಗಲಿ, ಒಂದು ಸಬ್ಜೆಕ್ಟ್ ಆಗಲಿ, ನಾವು ಏನೋ ಮಾಡಬೇಕು ಅಂದ್ಕೊಂಡಿದ್ದಾಗಲಿ, ಏನೋ ಒಂದು ಗುರಿ ತಲುಪಿದ್ದಾಗಲಿ, ನಾವು ಕಂಡ ಕನಸನ್ನು ನನಸು ಮಾಡೋದಾಗಲಿ, ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂಥ ಒಂದು ವೇ ಇರುತ್ತೆ, ದಾರಿಗಳಿದ್ದೇ ಇರುತ್ತೆ. ಆ ದಾರಿಯಲ್ಲಿ ಕೆಲವೊಂದು ಮುಳ್ಳು ಸಿಗ್ಬೋದು, ಬ್ರೇಕರ್ಸ್ ಇರ್ಬೋದು, ತಗ್ಗು ಗುಂಡಿ ಎಲ್ಲ ಇರ್ಬೋದು. ಇವು ಎಲ್ಲವುಗಳನ್ನು ನೋಡಿ ಇಲ್ಲಿ ರೋಡ್ ಚೆನ್ನಾಗಿಲ್ಲ ಅಂತೇಳಿ ನಾವು ಆ ದಾರಿನ ಬಿಟ್ಟು ಬೇರೆ ದಾರಿಗೆ ಹೋದರೆ ನಾವು ಸೇರಬೇಕಾಗಿದ್ದ ದಿಕ್ಕೇ ಬೇರೆ ಆಗುತ್ತೆ. ನಾವು ಅಂದ್ಕೊಂಡಿದ್ದ ದಿಕ್ಕಿಗೆ ಹೋಗ್ಬೇಕಂತಂದರೆ ಅದನ್ನೆಲ್ಲ ದಾಟ್ಕೊಂಡು ಹೋದ್ಮೇಲೆ ಆನಂತರ ನಮಗೆ ಒಳ್ಳೆ NH ರೋಡೇ ಸಿಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ನಮ್ಗೆ ಕಾಣುವಂಥದ್ದು ತಗ್ಗು ಗುಂಡಿ ಏರು ಪೇರು ಇರುವಂಥ ರಸ್ತೆ ನಮಗೆ ಕಾಣ್ತಾ ಇರುತ್ತೆ. ಅದನ್ನು ನೋಡಿ ನಾವು ಹೆದರ್ಕೊಂಡು ಹಿಂದಕ್ಕೆ ಹೋದರೆ ನಮ್ಮ ದಿಕ್ಕನ್ನೇ ಬದಲಾಯಿತು, ನಮ್ಮ ಜೀವನನೇ ಬದಲಾಗ್ಬಿಡುತ್ತೆ. ಅಂದರೆ ನಾವು ಅಂದ್ಕೊಂಡಿದ್ದ ಜೀವನ ಸಿಗಲ್ಲ, ಬೇರೆ ಯಾವುದೋ ಒಂದು ಬಂದಂತೆ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತೀವಲ್ಲ, ಆ ಥರ ಒಂದು ಜೀವನವನ್ನು ನಡೆಸಬೇಕಾಗುತ್ತೆ. ನಮ್ಮ ದಿಕ್ಕೇ ಚೇಂಜ್ ಆಗುತ್ತೆ. ಎಷ್ಟು ಜನಕ್ಕೆ ತಮ್ಮ ಜೀವನವನ್ನು ಹೀಗೆ ಅಂತ ಅಂದ್ಕೊಂಡ್ರೆ ಅದು ಮತ್ತೊಂದು ರೀತಿಯಲ್ಲಿ ಬದುಕ್ತಾ ಇರ್ತಾರೆ. ಅಂದರೆ ತಾವು ಅಂದ್ಕೊಂಡಿದ್ದ ಜೀವನವನ್ನು ನಡೆಸ್ತಾನೇ ಇರೋಲ್ಲ. ಯಾಕೆ ಅಂತೇಳಿದ್ರೆ ಫಸ್ಟ್ ಆಫ್ ಆಲ್ ನಾನು ರಿಸ್ಕ್ ತೊಗೊಳ್ಳೋದಕ್ಕೆ ರೆಡಿ ಇಲ್ಲ. ನಾವು ಯಾವಾಗ ರಿಸ್ಕನ್ನು ತಗೊಳ್ಳೋದಕ್ಕೆ ರೆಡಿಯಾಗಿರ್ತೀವಿ, ಬರುವಂಥ ಹಾದಿ ಕೂಡ ತುಂಬ ಸುಲಭ ಆಗದೆ ಹೋಗುತ್ತೆ. ಒಂದು ವಿಚಾರವನ್ನು ತಿಳ್ಕೊಳ್ಳಿ, ನೀವು ಅಂದ್ಕೊಂಡಿದ್ದ ಕನಸದ ಬಗ್ಗೆ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಕಲೀರಿ, ಅದ್ರ ಬಗ್ಗೆ ಗೊತ್ತಿರೋರ ಹತ್ರ ಹೋಗಿ ಎಕ್ಸ್ಪೀರಿಯನ್ಸ್ ಅನುಭವನ ತಗೊಳ್ಳಿ. ಯಾಕೆ ನೀವು ಅಂದ್ಕೊಂಡಿದ್ದ ಕನಸು, ನೀವು ಅಂದ್ಕೊಂಡಿದ್ದ ಗುರಿ ಬಗ್ಗೆ ಗೊಂದಲ ಇರುತ್ತೆ ನೋಡೋಣ. ಪ್ರತಿಯೊಬ್ಬರಿಗೂ ಕೂಡ ಆಶಾವಾದಿಗಳೇ, ಪ್ರತಿಯೊಬ್ಬರು ಕೂಡ ಕನಸುಗಾರರೇ. ಬಟ್ ಅವ್ರು ಅಂದ್ಕೊಂಡಿರೋದನ್ನು ಯಾಕೆ ರೀಚ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಫಸ್ಟ್ ಅದ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿಲ್ಲ, ಅದ್ರ ಬಗ್ಗೆ ಗೊತ್ತಾಗಬೇಕಾದಂಥ ವಿಚಾರಗಳನ್ನೇ ನಾವು ತಿಳ್ಕೊಂಡಿಲ್ಲ ಅಂತ ಅರ್ಥ. ಅದನ್ನು ತಿಳ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ನಿಮ್ಮ ಇಷ್ಟಪಡೋ ಸಬ್ಜೆಕ್ಟ್ ಮೇಲೆ ಇರುವಂಥ ಗೊಂದಲವಂತ ಇರೋಲ್ಲ, ಕ್ಲಿಯರ್ ಆಗಿರ್ತೀರ. ಇದ್ರ ಬಗ್ಗೆ ಅಂದರೆ ಕೆಲವೊಂದು ಗಾದೆ ಬರುತ್ತೆ, ಭಯದ ಮುಂದೆ ಜಯವಿದೆ ಅಂತ ಹೇಳಿ. ಆ ಮಾತಿಗೆ ಇದು ಸಬ್ಜೆಕ್ಟ್ ಅನ್ವಯ ಆಗುತ್ತೆ ಅನಿಸುತ್ತೆ. ಫಸ್ಟ್ ನಿಮಗೆ ಭಯ ಹುಟ್ಟುತ್ತೆ ಅನ್ನೋದಾದರೆ, ಭಯ ಗೊಂದಲ ಹುಟ್ಟುತ್ತೆ ಅನ್ನೋದಾದರೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಅದನ್ನೇ ಇಷ್ಟಪಡಬೇಕು. ಯಾಕೆ ಗೊತ್ತಾ? ನಿಮಗೆ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ನಿಮ್ಗೆ ಯಾವ ರೀತಿ ಭಯ ಹುಡ್ತೋ ಅದೇ ರೀತಿಯಲ್ಲಿ ನಿಮ್ಮನ್ನು ನೋಡಿ ಸಹಿಸೋಕ್ಕಾಗದೆ, ನಿಮ್ಮ ಏಳಿಗೆ ನೋಡಿ ಬದುಕೋಕ್ಕಾಗದೆ ಕೆಲವರು ನಮ್ಮ ಹಿತಶತ್ರುಗಳು ಇರ್ತಾರಲ್ವ, ಅವ್ರಿಗೆ ನೀವು ಉತ್ತರ ಕೊಡಬೇಕಂತಂದರೆ ನಿಮ್ಮನ್ನು ಯಾವುದು ಭಯ ಹುಟ್ಟಿಸ್ತೋ, ಯಾವುದು ಗೊಂದಲ ಹುಟ್ಟಿಸುತ್ತೋ ಅಂಥ ಸಬ್ಜೆಕ್ಟ್ಗಳನ್ನೇ ನೀವು ಸಾಬೀತುಪಡಿಸಿದ್ದೆ ಆದರೆ ಆ ಒಂದು ಸಾಧನೆಯನ್ನು ನೋಡಿ ನಿಮ್ಮನ್ನು ತುಳಿಬೇಕನ್ನೋ ಎದೆಯಲ್ಲಿ ಅವ್ರಿಗೆ ನಡುಕ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವ್ರು ಯಾರೂ ಮಾಡೋಕ್ಕಾಗ್ತಿರೋಂಥ ಒಂದು ಪ್ರಯತ್ನ, ಒಂದು ಗಡಿಸ್ತನ, ಒಂದು ಕಿಚ್ಚು, ಆ ಹುಚ್ಚು ಎಲ್ಲ ಕೂಡ ನೀವು ಕೊಟ್ಟು ಅದಕ್ಕೆ ಅಂದರೆ ಅಷ್ಟೊಂದು ಡೆಡಿಕೇಶನ್ನ ಆ ಕೆಲಸಕ್ಕೆ ಕೊಟ್ಟು ಆ ಕೆಲಸವನ್ನು ಸಾಬೀತುಪಡಿಸಿ ಜಯಗಳಿಸಿರ್ತೀರ. ಹಾಗಾಗಿ ಆ ಒಂದು ಜಯಕ್ಕೆ ನಿಮಗೆ ಸಿಗುವ ಮರ್ಯಾದೆನೇ ಬೇರೆ. ಯಾರೇ ಆಗಲಿ ಸ್ನೇಹಿತರೆ, ನಿಮ್ಮ ಒಂದು ಬಗ್ಗೆ
ಯಾವುದಾದ್ರೂ ನೀವಿರುವಂಥ ಇಷ್ಟಪಡುವಂಥ ಫೀಲ್ಡಲ್ಲಿ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲದೆ ಹೋದರೆ ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಆನಂತರ ಅದ್ರ ಬಗ್ಗೆ ಒಪಿನಿಯನನ್ನು ನೀವು ವ್ಯಕ್ತಪಡಿಸಿ. ಅದನ್ನು ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಾದರೆ ಒಂದ್ಸಲ ಡಿಸೈಡ್ ಮಾಡಿದ್ರೆ ಮತ್ತೆ ಹಿಂದೆ ತಿರುಗಿ ನೋಡಬಾರ್ದು. ನಿಮ್ಮ ಲೈಫ್ ಟರ್ನಿಂಗ್ ಆಗೋವರೆಗೂ ನೀವು ಅದನ್ನು ಹಿಂಬಾಲಿಸ್ತೇನೆ ಇರಬೇಕು, ಅದನ್ನು ಫಾಲೋ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಅನಿವಾರ್ಯತೆ, ನಾನು ಆಗಬೇಕು, ಹೀಗೆ ಇರಬೇಕು, ಇಂಥ ಜೀವನವನ್ನೇ ಕಟ್ಕೊಳ್ಬೇಕು ಅಂತಂದರೆ ಬೇರೆ ಆಪ್ಷನನ್ನು ಹುಡ್ಕೊಳ್ಳೇಬಾರ್ದು. ನಾವು ಯಾವಾಗ ಬೇರೆ ಆಪ್ಷನ್ ಇದೆಯಾ ಅಂತ ಹುಡ್ಕೊಳ್ತೀವೋ ಆ ಕ್ಷಣಕ್ಕೆ ನಾವು ಸೋತ್ಬಿಟ್ವಿ ಅಂತ ಅರ್ಥ. ಯಾಕೆ ಈ ವಿಚಾರನ ಹೇಳಬೇಕು ಅಂತ ಅಂದ್ಕೊಂಡ್ರೆ, ಎಷ್ಟೋ ಜನಗೆ ನಾನು ಇಂಜಿನಿಯರ್ ಆಗಬೇಕು, ಒಳ್ಳೆ ಟೀಚರ್ ಆಗಬೇಕು, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ಸಿಂಗರ್ ಆಗಬೇಕು, ಆ್ಯಕ್ಟ್ರ್ ಆಗಬೇಕು, ಎಸ್ಪೆಷಲಿ ಇಂಥ ಒಂದು ಕನಸುಗಳಿರುತ್ತೆ. ಸಿಂಗರ್ ಆಗಬೇಕು, ಡ್ಯಾನ್ಸರ್ ಆಗಬೇಕು, ಆ್ಯಕ್ಟ್ರ್ ಆಗಬೇಕು ಅಂತೇಳಿ ಇಂಥ ಒಂದು ಕಲೆ, ತಮ್ಮಲ್ಲಿ ಕಲೆಯನ್ನು ಇಟ್ಕೊಂಡು ಅದನ್ನು ಸಾಬೀತುಪಡಿಸೋಕ್ಕಾಗದೆ ಬಂದಿಂಥ ಜೀವನವನ್ನು, ಅಂದರೆ ಎಲ್ಲ ಅಡ್ಜಸ್ಟ್ಮೆಂಟ್ ಆಗುವಂಥದ್ದು. ಆಯಿತು ಅದು ನನ್ನ ಕೈಯಲ್ಲಿ ಆಗಲ್ಲ, ತುಂಬ ಪ್ರಾಬ್ಲಮ್ಸ್ ಇದೆ ಅನ್ನೋದು, ಈ ಕಂಫರ್ಟಬಲ್ ಆಗಿರುವಂಥ ಲೈಫನ್ನು ಲೀಡ್ ಮಾಡ್ಕೊಂಡು ಹೋಗೋದು. ಯಾವಾಗ ನೀವು ಕಂಫರ್ಟಬಲ್ ಝೋನಿಂದ ಹೊರಗಡೆ ಬರ್ತೀರಾ ಆವಾಗ ನಮ್ಮನ್ನು ನಾವು ಗೆಲ್ತೀವಿ. ಆವಾಗ ಒಬ್ಬ ಮನುಷ್ಯ ಹುಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ತೋರಿದಂತಾಗುತ್ತೆ. ಸ್ನೇಹಿತರೆ, ನಿಮಗೆ ಇಂಥ ಒಂದು ಏನಾದ್ರು ಗೊಂದಲ ಇದೆ, ಕ್ಲಾರಿಟಿ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಇವತ್ತು ನಾನು ಹೇಳಿದಂಥ ಈ ವಿಚಾರವನ್ನು ನಿಮ್ಮ ತಲೆಯಲ್ಲಿ ಹೊಕ್ಕಿದ್ದೇ ಆದರೆ ನೀವು ಅದ್ರ ಬಗ್ಗೆ ಒಂದು 5 ನಿಮಿಷಗಳ ಕಾಲ ಯೋಚನೆ ಮಾಡಿ ಒಳ್ಳೆ ಒಂದು ತೀರ್ಮಾನಕ್ಕೆ ಬನ್ನಿ. ಸ್ನೇಹಿತರೆ, ಇಂಥ ವಿಚಾರಗಳು ನೀವು ತುಂಬ ಹಂಚ್ಕೊಳ್ಳೋದಿದೆ. ನಮ್ಮ ಜೀವನದಲ್ಲಿ ನಡೆಯುವಂಥ ಎಷ್ಟೋ ವಿಚಾರಗಳು ನಾವು ಹಂಚ್ಕೊಂಡಾಗಲೇ ನಮಗಿರುವಂಥ ಗೊಂದಲ, ಕನ್ಫ್ಯೂಷನ್ಗಳು, ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಂಥ ವೀಡಿಯೋಗಳು ಇನ್ನೂ ಹೆಚ್ಚಾಗಿ ಈ ಚಾನಲ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.